ಎಚ್ಡಿ ಕೋಟೆ ಒಳ ಮೀಸಲಾತಿ ಜಾರಿ ಮಾಡದ ಸರ್ಕಾರಕ್ಕೆ ಧಿಕ್ಕಾರ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಧಿಕ್ಕಾರ. ಒಳ ಮೀಸಲಾತಿಯ ಹೋರಾಟಕ್ಕೆ ಜಯವಾಗಲಿ ಎಂದು ಮಾದಿಗ ಸಮುದಾಯದ ಮುಖಂಡರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕಾರ್ಯಕ್ರಮದಿಂದ ಹೊರಬಂದರು. ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಂಡಿದ್ದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿ ಕಾರ್ಯಕ್ರಮದಿಂದ ಹೊರನಡೆದರು. ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆಯ ಅಧ್ಯಕ್ಷ ಸಿ ತಿಮ್ಮಯ್ಯ, ರಾಜ್ಯಾದ್ಯಂತ ಭಾರತದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನ ತಾಲೂಕು, ಜಿಲ್ಲಾ, ರಾಜ್ಯ, ರಾಷ್ಟ್ರಾದ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಆದರೆ ನಾವು ಪುಷ್ಪಾರ್ಚನೆ ಮಾಡುವ ಮೂಲಕ ಅವರಿಗೆ ಗೌರವವನ್ನು ಸಲ್ಲಿಸಿ ಹೊರಬರುತ್ತಿರುವ ಉದ್ದೇಶ ನಮ್ಮ ಜನಾಂಗದ ಬಹುದಿನಗಳ ಬೇಡಿಕೆಯಾದ ಒಳ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ಸರ್ಕಾರ ವಿಫಲವಾಗಿದೆ. ಸುಮಾರು 35 ವರ್ಷಗಳಿಂದ ನಮ್ಮ ಸಮುದಾಯ ಹೋರಾಟವನ್ನ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಕೆಲವು ಜನಾಂಗದ ಹಿತಕ್ಕಾಗಿ ಉಳಿದ ಸಮುದಾಯಕ್ಕೆ ಅನ್ಯಾಯ ಮಾಡುತ್ತಿದೆ. ಡಿ ದೇವರಾಜು ಅರಸೂರವರು ಮುಖ್ಯಮಂತ್ರಿ ಆಗಿದ್ದ ವೇಳೆ ಉಳುವವನೇ ಭೂಮಿಯ ಒಡೆಯ ಕಾನೂನನ್ನ ಜಾರಿಗೆ ತಂದಾಗ ರಾಜ್ಯಾದ್ಯಂತ ವಿರೋಧ ವ್ಯಕ್ತವಾಯಿತು. ಅದನ್ನು ಅವರು ತಲೆಗೆ ಹಾಕಿಕೊಳ್ಳಲಿಲ್ಲ. ಹಾಗೆಯೇ ಹಿಂದುಳಿದ ನಾಯಕ ಎಂದು ಹೇಳಿಕೊಳ್ಳುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಳ ಮೀಸಲಾತಿಯನ್ನ ಯಥಾವತ್ ಜಾರಿ ಮಾಡಬೇಕು ಎಂದು ಹೇಳಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ವಿಚಾರ ವೇದಿಕೆ ಮಾಜಿ ಅಧ್ಯಕ್ಷ ಪಿ ನಾಗರಾಜು ಮಾತನಾಡಿ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನ ಜಾರಿ ಮಾಡುವ ಹಕ್ಕು ರಾಜ್ಯ ಸರ್ಕಾರಕ್ಕೆ ಇದೆ ಎಂದು ಹೇಳಿದಾಗ ಸರ್ಕಾರ ಆಯೋಗ ರಚನೆ ಮಾಡಿ 100 ಕೋಟಿಯನ್ನ ಖರ್ಚು ಮಾಡಿ ವರದಿಯನ್ನ ಸಿದ್ಧಪಡಿಸಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ರಾಜ್ಯಪಾಲರ ಅಂಕಿತ ಆಗಿದ್ದರೂ ಕೂಡ ಒಳ ಮೀಸಲಾತಿಯನ್ನ ಜಾರಿ ಮಾಡುವಲ್ಲಿ ವಿಳಂಬ ನೀತಿಯನ್ನ ಅನುಸರಿಸುತ್ತಿದೆ. 15% ಮೀಸಲಾತಿಗೆ ಒಳ ಮೀಸಲಾತಿ ಜಾರಿ ಮಾಡಿ 56,432 ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಫೆಬ್ರವರಿ 27ರಲ್ಲಿ ಕರೆದಿದ್ದ ಒಳ ಮೀಸಲಾತಿ ಸಚಿವ ಸಂಪುಟವನ್ನ ನೀತಿ ಸಂಹಿತೆ ಜಾರಿ ಎಂದು ಹೇಳಿ ಮುಂದೂಡಿದ ಸರ್ಕಾರದ ಆಡಳಿತ ತಮಗೆ ಬೇಸರ ತಂದಿದೆ. ಧಾರವಾಡ ಯೂನಿವರ್ಸಿಟಿಯಲ್ಲಿ ವಿದ್ಯಾರ್ಥಿಗಳ ಹೋರಾಟಕ್ಕೆ ಮಣಿದು ಸರ್ಕಾರ ಒಂದೇ ದಿನದಲ್ಲಿ ಉದ್ಯೋಗ ತುಂಬಲು ಆಶ್ವಾಸನೆ ನೀಡುತ್ತದೆ. ಆದರೆ 35 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡುತ್ತಿರುವ ಮಾದಿಗ ಸಮುದಾಯಕ್ಕೆ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಹಿಂದೇಟು ಹಾಕುತ್ತಿದೆ. ಮುಂದಿನ ದಿನಗಳಲ್ಲಿ ಆ ಸಮುದಾಯಕ್ಕೆ ಇದೇ ತರ ಅನ್ಯಾಯ ಮಾಡುತ್ತಿದ್ದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಮನೆಗೆ ಕಳಿಸುವ ಕೆಲಸವನ್ನ ಈ ಸಮುದಾಯ ಮಾಡುತ್ತದೆ ಎಂದು ಎಚ್ಚರಿಸಿದರು. ಪರಶಿವಮೂರ್ತಿ, ಉಡ ನಾಗರಾಜ್, ಶಿವಯ್ಯ, ಮಹದೇವಯ್ಯ, ಚೆಲುವರಾಜು, ಡಿ ನಾಗರಾಜು, ಸೋಮು ಪಾಟೀಲ್, ಶಿವರಾಜ್, ಕೆಟಿ ಹರೀಶ್, ಕಾಳಪ್ಪಾಜಿ, ಸಿ ಬೆಟ್ಟಸ್ವಾಮಿ, ಶಿವರಾಜ್ ಗೇರಿ, ಪ್ರಸಾದ್, ದೇವನಾಥ್, ಕೆ ಮಹಾದೇವು, ರವೀಶ್, ಶಿವಲಿಂಗಯ್ಯ, ನಾಗರಾಜು, ನಾಗೇಂದ್ರ, ಕಾಳಯ್ಯ, ಚೇತನ್ ಸೇರಿದಂತೆ ಸಮುದಾಯದ 100 ಮುಖಂಡರು ಹಾಜರಿದ್ದರು. ವರದಿ ಹರೀಶ್ ಕೋಟೆ, NKS TV4. ಆ ಸಂದರ್ಭದಲ್ಲಿ ಅವರು ತುಂಬಾ ತಾಳ್ಮೆಯಿಂದ ದೇಶದ ಒಂದು ಯುದ್ಧದ ಅವಧಿಯಲ್ಲಿ ಸಮರ್ಪಿಸಿ ಈಗೇನು ನಾವು ಬಾಂಗ್ಲಾದೇಶ ಅಂತ ಕರಿತೀವಿ, ಆ ದೇಶವನ್ನು ಪಾಕಿಸ್ತಾನದಿಂದ ಬಿಡುಗಡೆಗೊಳಿಸಿ ಈ ದೇಶಕ್ಕೆ ಒಂದು ಮಹತ್ವದ ಕೊಡುಗೆಯನ್ನ ಕೊಡ್ತಾರೆ. ಅದಾದ ಸಚಿವ ಸಂಪುಟ ಆದಾಗ ಅವರಿಗೆ ಕಾರ್ಮಿಕ ಸಚಿವರ ಒಂದು ಸ್ಥಾನವನ್ನು ಸಹ ಕೊಡ್ತಾರೆ. ಅದಲ್ಲದೆ ನಮ್ಮ ದೇಶದಲ್ಲಿ